ಆ ಮೊಮೆಂಟ್ ಅಲ್ಲ ಅವರು ಏನು ಇಲ್ಲ ನನ್ನ ಹತ್ರ, ಇಲ್ಲ ನನ್ನ ಬಾಯ್ ಫ್ರೆಂಡ್ ಇದ್ದಾರೆ, ನಾನು ಕಮಿಟೆಡು, ನನಗೆ ಈ ಲವ್ ಅದು ಇದೆಲ್ಲ ಇಷ್ಟ ಆಗಲ್ಲ, ಹಂಗೆ ನನಗೆ ನಮ್ಮ ಮನೆಯಲ್ಲಿ ಒಪ್ಕೊಳಲ್ಲ ಇಂಥ ಏನು ಹೇಳಲ್ಲ. ಅದೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಇರೋವಾಗ ಏನು ಕ್ಲೋಸ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಯಾವಾಗ ನಾವು ಪ್ರಪೋಸ್ ಮಾಡ್ತೀವೋ ಆವತ್ತು ಹೇಳ್ತಾರೆ ನಮ್ಮ ಹತ್ರ ನಿಜ ಒಪ್ಕೊಂತಾರೆ. ಏನಂದರೆ, ನಾನು ಆಲ್ರೆಡಿ ಕಮಿಟೆಡು, ನಾನು ನಮ್ಮ ಭಾವನ ಲವ್ ಮಾಡ್ತಾ ಇದ್ದೀನಿ, ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ, ನಾನು ಇವ್ರನ್ನ ಲವ್ ಮಾಡ್ತಾ ಇದ್ದೀನಿ, ನಾನು ಆ ಬ್ರಾಂಚಲ್ಲಿ ಮಾಡ್ತಾ ಇದ್ದೀನಿ, ನಾನು ಈ ಬ್ರಾಂಚಲ್ಲಿ ಮಾಡ್ತಾ ಇದ್ದೀನಿ. ನೀನು ಮಾಡ್ತಾ ಇದೀಯಾ ಓಕೆನಾ, ನೀನು ಮಾಡಿರೋದು ನಮಗೂ ಮುಂಚೆನೇ ಹೇಳ್ಬೇಕು. ಫೀಲಿಂಗ್ಸ್ ಎಲ್ಲ ಬಂದಾಗಿ ಆ ಫೀಲಿಂಗ್ಸು ವೇವ್ಸ್ ಥರ ಹೋಗೋ ಸೆಕೆಂಡ್ಗೆ ಇವ್ರು ಬಂದ್ಬಿಟ್ಟು ಯಾವುದೋ ಸುಂಡ್ರಗಾಲ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲ ಈ ಮಾತು ಇವ್ರು ಮುಂಚೆನೇ ಹೇಳಿದ್ರೆ ನಾವು ಇಲ್ಲಿ ಗಂಟ ಬರ್ತಾನೆ ಇದ್ದಿಲ್ಲ. ಅಲ್ಲ ಬ್ರೇನ್ ಕರೆಕ್ಟ್ ಆಗಿಲ್ಲ. ಇವರು ಒಪ್ಕೊಂಡಿದ್ದಾರೆ ಅಂದಮೇಲೆ ಸರಿ, ಇವ್ರು ಲವಲ್ಲೇ ಇದ್ದಾರೆ, ಓಕೆ, ನಮಗೆ ಇದೆಲ್ಲ ಬೇಕಾಗಿಲ್ಲ. ಅವ್ರು ಲವಲ್ ಇದ್ರು ಕೂಡ ನಮಗೊಂದು ಮಾತಿಲ್ಲ ನೋಡಿ, ಅಂದರೆ ಫ್ರೆಂಡ್ಸ್ ಆಗಿರೋವಾಗ ಇಲ್ಲ ಕಣೋ ನನಗೆ ಈ ಥರ ಅವ್ರ ಮೇಲೆ ಅವನು ಕ್ರಶ್ ಆಗಿದ್ದಾನೆ, ಅವ್ನು ಕ್ರಶ್ ಇದ್ರು ಹೇಳ್ಬೇಕು, ಇಲ್ಲ ನಾನು ಕಮಿಟೆಡ್ ಆಲ್ರೆಡಿ, ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ, ಇಲ್ಲ ನಮ್ಮ ಬಾಯ್ ಫ್ರೆಂಡ್ ಇದ್ದಾರೆ, ನಮ್ಮ ಮಾವ ಇದ್ದಾರೆ, ಹಂಗಂತ ಏನಾದರೂ ಒಂದು ಹೇಳ್ಬಿಟ್ರೆ ನಾವು ಅಲ್ಲೇ ನ್ಯೂಟ್ರಲ್ ಆಗ್ಬಿಟ್ಟು ನಾವು ಅಲ್ಲಿಂದ ಜಂಪ್ ಆಗ್ಬಿಡ್ತೀವಿ ಆ ಸ್ಪಾಟಿಂದ. ಎಲ್ಲ ಚೆನ್ನಾಗಿ ಕ್ಲೋಸ್ ಆಗಿಬಿಟ್ಟು ಎಲ್ಲ ಮಾತಾಡೋದು ಎಲ್ಲ ಚೆನ್ನಾಗಿರುತ್ತೆ. ಪ್ರಪೋಸ್ ಟೈಮಲ್ಲಿ ಇದೆಲ್ಲ ಹೇಳ್ತಾರೆ. ಇದೆಲ್ಲ ಬೇಕಾ? ಅದೇ ಸಿಂಗಲ್ಸ್ ಲೈಫ್ ಬರೋಣ ಬನ್ನಿ. ಇವಾಗ ಸಿಂಗಲ್ಸ್ ಲೈಫ್ ಅಂದ್ರೂ ಹೆಂಗ್ ಇರುತ್ತಂದ್ರೆ ಅದು ಲೈಫ್ ಅಂದ್ರೆ ಆ ಥರ ಇರಬೇಕು. ಯಾರಿಗೆ ಭಯ, ಏನಕ್ಕೆ ಭಯ ಪಡ್ಬೇಕು ನಾವು ಹೇಳಿ? ಇವಾಗ ನಾವು ಯಾರನ್ನೋ ನೋಡ್ತೀವಿ, ನಮ್ಗೆ ಅವರು ಇಷ್ಟ ಆದ್ರು, ಸೊ ನೋಡಿದ ತಕ್ಷಣ ನಾವು ಚೆನ್ನಾಗಿದ್ದಲ್ಲ ಬ್ರೋ, ಹುಡುಗಿ ಚೆನ್ನಾಗಿದ್ದಲ್ಲ ಬ್ರೋ ಅಂತ ಅನ್ಕೊಂಡು ಸೈಲೆಂಟ್ ಆಗ್ಬಿಡ್ತೀವಿ. ಮತ್ತೆ ಫ್ರೆಂಡ್ಸ್ ರೆಕ್ಸ್ತಾರೆ, ಅದಾಗುತ್ತೆ ಇದಾಗುತ್ತೆ, ಅದು ಗೊತ್ತಿರೋದು ಎಲ್ಲರಿಗೂ. ಫ್ರೆಂಡ್ಸ್ ಸರ್ಕಲ್ಸ್ ಆ ಥರ ಇರುತ್ತೆ. ಮತ್ತೆ ನಮ್ಗೊಂದು ಮೈಂಡ್ ಸೆಟಲ್ಲಿ ನಾವು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಸಿಂಗಲ್ಸ್ ಹೆಂಗಂದ್ರೆ, ಅಯ್ಯೋ ಹುಡುಗಿ ಸವಸ ಬೇಡ, ಈ ಹುಡುಗಿಗೂ ನಮಗೂ ಅಯ್ಯೋ ಆಗೋದಿಲ್ಲ, ಈ ಹುಡುಗಿರು ಎಂಟ್ರಿ ಕೊಡ್ತೇನೆ ಸಾಕು, ನಮ್ಮ ಲೈಫು 7 ವಂಡರ್ಸ್ ಆಗ್ಬಿಡುತ್ತೆ ಅಂತ ಆ ಥರ ಇರುತ್ತೆ ನಮಗೆ. ಸೊ ಏನು ಮಾಡೋದಂತ ಒಂದು ಐಡಿಯಾನೂ ಇರಲ್ಲ ನಮ್ಗೆ ಅವಾಗ. ಈ ಲವ್ ಅಂತದನ್ನ ಇಂಟ್ರೆಸ್ಟ್ ಅಂತೂ ಸತ್ಯ ಇರೋದೇ ಇಲ್ಲ. ಹೆಂಗಿರುತ್ತಂತೆ ಲೈಫ್ ಅವಾಗ ನಮಗೆ ನಮ್ಮದೇ ಓನ್ ವರ್ಲ್ಡು, ನಮ್ಮದೇ ಒಂದು ಪ್ರಪಂಚ, ನಮ್ಮದೇ ಒಂಥರ ಮೈಂಡ್ ಸೆಟ್ಟಲ್ಲಿ ನಾವು ಬದುಕ್ತಾ ಇರ್ತೀವಿ. ಅವಾಗ ನಮ್ಮ ಮೈಂಡ್ ಸೆಟ್ಟೇ ಬೇರೆ ಥರ ಇರುತ್ತೆ. ನಾವು ಮಾತಾಡ್ಸ್ಕೊಂಡು ಇವ್ರನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರುತ್ತೆ ಲೈಫು. ಅದೆಲ್ಲ ಬೇರೆ ಲೆವೆಲ್ ಲೈಫು. ಅಲ್ಲ ಡಿ ಬಾಸ್ ಫ್ಯಾನ್ಸ್ಗಳ ಥರ ಇದ್ರೆ ನೆಮ್ಮದಿಯಾಗಿರ್ಬೇಕಂತಾರೆ ನೋಡಿ. ಅದು ಸಿಂಗಲ್ಸ್ ಲೈಫಲ್ಲಿ ನಮಗೆ ಸಿಗುತ್ತೆ. ಕಮಿಟ್ ಆದರೆ ನಮ್ಗೆ ನರ್ಕಕ್ಕೆ ಹೋಗೋದು ಒಂದೇ, ಆ ಹುಡುಗಿ ಜೊತೆ ಇರೋದು ಒಂದೇ, ಎರಡೂ ಒಂದೇ ಥರ ಟ್ರೀಟ್ಮೆಂಟು. ಆದರೆ ಏನಂದರೆ ಅದು ನರ್ಕ, ಇದು ಲವ್ ಸ್ವೀಟ್ ನೇಮು, ನರ್ಕ ತುಂಬ ಟೆರರ್ ನೇಮು. ಆ ಥರ ಡಿಫ್ರೆನ್ಶಿಯೇಟ್ ಮಾಡಿಬಿಟ್ಟಿರ್ತಾರೆ ಅವರೆಲ್ಲ. ಅದಕ್ಕೆ ಲವ್ ಇವೆಲ್ಲ ನಮಗೆಲ್ಲ ಬರಲ್ಲ, ಮಾಡೋಕ್ಕೂ ಹೋಗ್ಬೇಡಿ ಗಾಯ್ಸ್. ಸುಮ್ಮನೆ ಇದೆಲ್ಲ ತಲೆನೋವು. ಮತ್ತೆ ಅದು ಲವ್ ಎಲ್ಲ ಮಾಡಿ ಮನೇಲಿ ಒಪ್ಸಿ, ಆ ಹುಡುಗಿ ಮನೇಲಿ ಒಪ್ಸೋಕೆ ಹೋಗ್ಬಿಟ್ಟು ಅವ್ರ ಮಾವ ಬಂದು ನಮ್ಮನ್ನು ನೋಡಿದು, ಅವ್ರ ಅಣ್ಣಂದ್ರು ಬಂದು ನಮ್ಮನ್ನು ನೋಡಿದು, ನಾವು ಹೋಗಿ ಅವ್ರನ್ನ ಹೊಡೆದು ಎಲ್ಲೆಲ್ಲ ಹೋಗೋಕೆ ಬಂದ್ಲು. ಸಿಂಗಲ್ ಆಗಿದ್ಬಿಡೋಣ, ನೆಮ್ಮದಿಯಾಗಿರೋಣ ಅಷ್ಟೇ. ಯಾರ ತಂಟೆಗೂ ಹೋಗೋದು ಬೇಡ, ಯಾರ ಸವಸನೂ ಬೇಡ. ನಾವಾಯ್ತು, ನಮ್ಮ ಕೆಲಸ ಆಯಿತು, ಹಂಗಿರ್ಬೇಕು. ಫ್ರೆಂಡ್ಸ್ ಸರ್ಕಲ್ಸ್ ಜಾಸ್ತಿ ಮಾಡ್ಕೊಳೋದು ಬೇಡ. ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲೇ ಇರ್ಬೇಕು. ಯಾವನಾದ್ರೂ ಆಗಲಿ ನಾವು ಹಿಂಗೆ, ನೀನು ಹಂಗೆ, ನಾನು ಹೆಂಗಿದ್ದೀನಿ ನೀನು ಹಂಗೆ ಇರು. ನಿನ್ಗೋಸ್ಕರ ನಾನು ಚೇಂಜ್ ಆಗೋಕ್ಕಾಗಲ್ಲ, ನನಗೋಸ್ಕರ ನೀನು ಚೇಂಜ್ ಆಗ್ಬೇಡ ಅಂತಲ್ಲ ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ನಾವು ಒಬ್ರಿಗೋಸ್ಕರ ಇವಾಗ ಒಬ್ರು ಕ್ರಶ್ ಆಯ್ತು ಅಂತ ಅವ್ರಿಗೋಸ್ಕರ ಹೋಗ್ಬಿಟ್ಟು ನಾವು ನಮ್ಮ ಕ್ಯಾರೆಕ್ಟರ್ನ ಬಿಟ್ಕೊಟ್ಟು ಆ ಬದುಕೋ ಬದಲು ಸುಮ್ಮನೆ ನಮ್ಮಷ್ಟೇ ನಾವಿದ್ರೆ ಅವ್ರಿಗೆ ಇಷ್ಟ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಹೋಯ್ತಾರೆ. ಬಿಟ್ಟಾಕು ಈ ಕಮ್ಮಿನ ಹುಡುಗಿರು ಹೇಳಿ, ಕಮ್ಮಿನ ಹಿಡಿದಾರೆ ನಮ್ಮ ಹುಡುಗಿರು. ಕೋಟಿ ಗಟ್ಟಲೆ ಇದ್ದಾರೆ. ಸುಮ್ಮನೆ ನಮ್ಮ ಕೆಲಸ ಆಯಿತು ಅಂದರೆ ನಮ್ಗೋಸ್ಕರನೇ ಅಂತ ಇದ್ರೆ ಅವ್ರು ಬಂದೇ ಬರ್ತಾರೆ. ನಮಗಿಲ್ಲ ಅಂದಮೇಲೆ ನಮಗೂ ಬೇಡ, ನಿಮಗೂ ಬೇಡ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನಮ್ಮ ಕೆಲಸ ನಾವು ನೋಡ್ಕೊತೀವಿ. ನಾವು ಇವಾಗ ಹೆಂಗಿದ್ದೀವಿ ಹಂಗೆ ಇರ್ತೀವಿ, ನೀವು ಹೆಂಗಿದ್ದೀರಾ ಹಂಗೆ ಇರ್ರಿ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿ ಇದ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಅವ್ರ ಹತ್ರ ಹೋಗೋದು, ಇವ್ರ ಹತ್ರ ಹೋಗೋದು, ಇವ್ರ ಹಿಂದೆ ಹೋಗೋದು, ಅವ್ರ ಹಿಂದೆ ಹೋಗೋದು, ಇದೆಲ್ಲ ಬೇಡ. ಇದೆಲ್ಲ ಸೆಟ್ ಆಗೋದೇ ಇಲ್ಲ, ಚೂರು ಸೆಟ್ ಆಗೋದಿಲ್ಲ ನಮ್ಗೆ. ಇದೆಲ್ಲ ತಲೆನೋವು. ಈ ಲವ್ ಅನ್ನೋದು ಒಂದು ವರ್ಡು ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಜನ್ರೇಷನ್ಗೆ ಲವ್ ಅನ್ನೋ ಒಂದು ಪದ ತುಂಬ ಕೇಳ್ಕೊಂಡ್ರೆ ಕಿವಿ ಎಲ್ಲ ರಕ್ತ ಬಂದ್ಬಿಡುತ್ತೆ. ಆ ಥರ ಆಗ್ಬಿಟ್ಟಿದೆ ಲವ್ ಎಲ್ಲ. ಇವಾಗ ಒಬ್ರಾದ್ರೂ ನಿಯತ್ತಾಗಿರ್ತಾರಾ? ಇಲ್ಲ, ಇಲ್ಲಿ ಲವ್ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನನ್ನ ಫ್ರೆಂಡು ಅಂತಾರೆ, ಬ್ರದರ್ಸ್ ಅಂತಾರೆ, ಏನೇನೋ ಮಾತಾಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ಹರ್ಟ್ ಆಗೋದು, ಆ ಫೀಲಿಂಗ್ಸು ಇವು ಬೇಕಾ ಫೀಲಿಂಗ್ಸ್ ಎಲ್ಲ? ಸರಿ, ನಾವು ಹರ್ಟಲ್ಲಿದ್ದೀವಿ, ಸರಿ, ನಮ್ಮ ಹರ್ಟಲ್ಲಿರೋವಾಗ ಬಂದ್ಬಿಟ್ಟು ಅವರಾದ್ರೂ ಬಂದು ಸಮಾಧಾನ ಮಾಡ್ತಾರ? ಇಲ್ಲ ಗೈಸ್, ಅವ್ರಿಗಂತೂ ನೀನು ಹೆಂಗಾದ್ರೂ ಸಾಯಿ, ನನಗೇನು, ನೀನು ನನ್ನಿಂದೆ ಬಂದಿದ್ಯಾ, ನೀನೇನಾದ್ರೂ ಮಾಡ್ಕೋ, ನೀನು ನನ್ನ ಲವ್ ಮಾಡ್ತೀಯಾ ಮಾಡು, ಬಿಟ್ಟೋಯ್ತೀಯಾ ಹೋಗು ಅಂತ ಅವ್ರ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಇಲ್ಲಿ ಪಾಪ ಹುಡುಗ, ಅಯ್ಯೋ ಅವ್ಳು ಬಿಟ್ಟೋಯ್ತಲೆ, ಅವ್ಳು ಮಾತಾಡ್ತಾ ಇಲ್ಲ, ಅವ್ಳು ಮಾತಾಡೋವಾಗ ಏನಾದರೂ ಮಾಡಬೇಕು, ಅವ್ಳಿಗೆ ಡೈರಿ ಮಿಲ್ಕ್ ಕೊಡಬೇಕು, ಅವ್ಳು ಹಿಂದೆ ಹೋಗೋಣ, ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಮಾತಾಡೋಣ, ಅಲ್ಲೋಗಿ ಮಾತಾಡೋಣ, ಇಲ್ಲೋಗಿ ಮಾತಾಡೋಣ, ಅವ್ಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಮೈಂಡ್ ಸೆಟ್ಟು ಹೆಂಗೆ ಫಿಕ್ಸ್. ಅವರು ಫಸ್ಟ್ ಸೆಕೆಂಡು ಅವ್ರಿಗೆ ನೋಡಿದಾಗೆ ಇದೆಲ್ಲ ಥಿಂಕ್ ಮಾಡಿ ಎಲ್ಲ ಫೀಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಹೇಳ್ತಾರೆ ಈ ಥರ, ಬ್ರೋ ನಮ್ಗೆ ಇದೆಲ್ಲ ಸೆಟ್ ಆಗಲ್ಲ, ಅದಾಗಲ್ಲ ಇದಾಗಲ್ಲ ಅಂತ ಒಳ್ಳೆ ಪುಂಗ್ತಾರೆ, ಆ ಲೆವೆಲಲ್ಲಿ ಪುಂಗ್ತಾರೆ. ಆ ಜೀವನಕ್ಕಿಂತ ಮುಚ್ಕೊಂಡು ಕುತ್ಕೊಂಡು ನಮ್ಮ ಕೆಲಸ ನಾವು ನೋಡ್ಕೊಂಡು ಮಾಡಿರೋ ತಿನ್ಕೊಂಡಿದ್ರೆ ಅದೊಂಥರ ಲಕ್ಷಣ ಅಲ್ಲ ನೆಮ್ಮದಿ ಲೈಫ್. ಅದಲ್ಲ ಆ ಲೈಫ್ ಸಿಗೋದು ತುಂಬ ರೇರು.
ರೇರ್ ಅಲ್ಲ, ಸಿಗುತ್ತೆ. ಬಟ್ ಏನಂದ್ರೆ ಆ ಥರ ಸಿಂಗಲ್ಸ್ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ, ಇವಾಗ ನಾನು ಒಂದು ಹುಡುಗಿ, ಅಯ್ಯೋ ನಂಗೆ ಹುಡುಗಿ ಬೇಡ, ನನಗೂ ಮದುವೆ ಬೇಡ, ಅದು ಬೇಡ ಇದು ಬೇಡ ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಅವಾಗ ಆ ಥರ ಒಂದು ಮೈಂಡ್ ಸೆಟ್ ಅಲ್ಲಿ ಇರೋವಾಗ ನಮ್ಮ ಲೈಫಲ್ಲಿ ಬೇರೆ ಯಾವುದೇ ಹುಡುಗಿ ಬಂದ್ರು ಕೂಡ ನಮ್ಗೆ ಹೆಂಗಿರುತ್ತೆ ಅಂದ್ರೆ, ಅಯ್ಯೋ ಇವ್ರು ಸವಾಸ ಮಾಡಬಾರ್ದು, ಇವ್ರು ಎಲ್ಲಿರ್ತಾ ಅಲ್ಲೇ ಇರಲಿ, ನಾವು ಇಲ್ಲಿರ್ತೀವಿ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿರ್ಬೇಕು. ಈ ಥರ ಲೈಫ್ ಸಿಗೋದು ತುಂಬಾ, ಲೈಫ್ ಅಂದ್ರೆ ಆ ಮೈಂಡ್ ಸೆಟ್ ನಾನು ಹೇಳ್ತಿರೋದು, ಆ ಮೈಂಡ್ ಸೆಟ್ ಸಿಗೋದು ತುಂಬಾ ಕಷ್ಟ. ಇದ್ರೆ ನೆಮ್ಮದಿಯಾಗಿ ಇರ್ಬೇಕು ಅನ್ಬೇಕಪ್ಪ, ಆ ಥರ ಇರಬೇಕು. ನಾವೆಲ್ಲ ಡಿ ಬಾಸ್ ಫ್ಯಾನ್ಗಳು ಗೊತ್ತಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ ಬ್ರೋ, ಬೇರೆ ಏನು ಬೇಡ ನಮಗೆ. ಪೀಸ್ ಆಫ್ ಲೈಫ್, ಪೀಸ್ ಆಫ್ ಮೈಂಡ್ ಅಷ್ಟಿದ್ರೆ ನಮಗೆ ಸಾಕು. ಬಂದ್ವಾ, ತಿಂದ್ವಾ, ಓದ್ವಾ, ಕಾಲೇಜಲ್ಲಿ ಮಾತಾಡ್ಸವಾ, ಫ್ರೆಂಡ್ಸ್ನ ಸೈಟ್ ಹೊಡೆದ್ವಾ, ಆ ಹುಡುಗಿನ ಮಾತಾಡ್ಸದ್ವಾ, ಇವ್ರನ್ನ ಮಾತಾಡ್ಸದ್ವಾ, ಯಾರು ಕೇಳ್ತಾರೆ ನಮ್ಮನ್ನ? ಮಾತಾಡ್ಸು, ಹೋಗಿ ಏನ್ ಬೇಕೋ ನಿನ್ಗೆ ಇಷ್ಟ ಇರೋ ಪ್ರತಿಯೊಂದು ಮಾಡು, ನಿನ್ನ ಕೇಳೋರಿಲ್ಲ ಹೇಳೋರಿಲ್ಲ, ನಾವು ಮಾಡ್ಕೊಂಡು ಜಾಲಿಯಾಗಿರ್ಬೇಕು. ಅದ್ ಬಿಟ್ಬಿಟ್ಟು ಈ ಹುಡುಗಿನ ನೋವು ಮಾಡ್ಕೊಂಡು, ಅವ್ರು ಹೇಳೋದನ್ನ ಕೇಳ್ಕೊಂಡು, ಅವ್ರ ಹತ್ರ ಉಗಿಸ್ಕೊಂಡು ಬೇಕಾ ಈ ಜೀವನ? ಈ ಉಗಿಸ್ಕೊಳ್ಳೋ ಲೈಫ್ ಆದ್ರೂ ಬೇಕಾ? ಸುಮ್ಮನೆ ಜಾಲಿಯಾಗಿರ್ಬೇಕು ಅಷ್ಟೇ ಗೈಸ್. ಇದಕ್ಕಿಂತ ನಾನು ಹೇಳೋದಕ್ಕೆ ಬರೀ ವರ್ಡ್ ಇಲ್ಲ. ನನ್ನ ಪ್ರಕಾರ ನನಗೆ ಏನೇನಾಗಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲೇ ಶೇರ್ ಮಾಡಿಬಿಟ್ಟಿದ್ದೀನಿ. ಅಲ್ಲೇ ಇದೆ ನೋಡಿ ಗೈಸ್, ಇಷ್ಟೇ ಲೈಫ್ ಅಂದರೆ ಹಿಂಗಿರಬೇಕು, ನೆಮ್ಮದಿಯಾಗಿರ್ಬೇಕು, ಸಿಂಗಲ್ ಆಗಿ ಬದುಕಬೇಕು. ಯಾರಿಗೊಬ್ಬರಿಗೆ ನೋವು ಮಾಡಬಾರ್ದು, ನಮ್ಗೊಬ್ರು ಬಂದ್ಬಿಟ್ಟು ನೋವು ಮಾಡಬಾರ್ದು. ನಮ್ಮ ಜೀವನ ನಮ್ಮದು, ಅವ್ರ ಜೀವನ ಅವ್ರದ್ದು, ಜಾಲಿ ಲೈಫ್ ಆಗಿರ್ಬೇಕು ಅಷ್ಟೇ ಗೈಸ್. ಇದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಲೈಫೇ ಬಿಂದಾಸು. ಲೈಫ್ ಹೆಂಗಿರುತ್ತೆ? ಬಿಂದಾಸ್ ಆಗಿರುತ್ತೆ. ಏನು ಹುಡುಗಿ ಇದ್ರೇನೆ ಜಾಲಿ ಆಗಿರ್ಬೇಕಾ? ಹುಡುಗಿ ಇದ್ರೇನೆ ಲೈಫು ಹಂಗೆ 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 ಎಂಥದ್ದು ಇಲ್ಲ. ನೀನು ಹಂಗಿದ್ರು ಒಂದೇ, ಹಿಂಗಿದ್ರು ಒಂದೇ. ಹಿಂಗಿದ್ರೆ ಏನು, ಫುಲ್ ಹ್ಯಾಪಿನೆಸ್, ಜಾಯ್ಫುಲ್ನೆಸ್ಸು, ಫ್ಯಾಮಿಲಿ, ಅದು ಇದು ಅನ್ಕೊಂಡು, ಟ್ರಿಪ್ಪಿಂಗು ಅದು ಇದು ಅನ್ಕೊಂಡು ನೀನು ಬದುಕೊಂತೀಯ. ಅದೇ ಲವ್ ಮಾಡಿಬಿಟ್ರೆ ಅವಳೇ ಸ್ವರ್ಗ, ಅವಳೇ ಲೋಕ, ಅವಳದೇ ಒಂದು ಇದು, ಅವಳು ಹೇಳಿದ್ದೇ ಕೇಳಬೇಕು, ಅದು ಮಾಡಿದೆ ಮಾಡ್ಬೇಕು. ಅದೆಲ್ಲ ಬೇಕಾಗಾಯ್ತು ನಮಗೆ. ನಮ್ಮ ಕೆಲಸ ಆಯ್ತಾ, ನಾವಾಯ್ತಾ ಅಂತ ಇರಬೇಕು ಜೀವನದಲ್ಲಿ. ಹಂಗಿದ್ರೇನೆ ಬೆಸ್ಟ್ ಲೈಫ್. ಏನಂತೀರ? ಸೊ ನನ್ನ ಪ್ರಕಾರ ಇದೆಲ್ಲ ಹೇಳಿದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟಲ್ಲಿ ಬರ್ತೀನಿ. ಅಲ್ಲಿಂದ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಗೈಸ್. ಯಾಕಂದರೆ ಇದು ನನ್ನ ಫಸ್ಟ್ ಬ್ಲಾಗ್ ಅಲ್ಲ, ಹೊಸದಾಗಿ ಓಪನ್ ಮಾಡಿರೋ ಚಾನಲ್ ಇದು. ಸೊ ನಿಮ್ಮ ಸಪೋರ್ಟ್ ಇದ್ದಷ್ಟು ನಾನು ಬೆಳಿತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಎಲ್ಲಿ ಬೆಳಿತೀನಿ? ಇಲ್ಲೇ ಇರ್ತೀನಿ. ಮತ್ತು ನಮ್ಗೆ ಆಸೆ ಇರುತ್ತಲ್ಲ, ಬೆಳಿಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂತ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಆರಾಮಾಗಿ ಬೆಳಿತೀನಿ ಗೈಸ್. ಸೊ ಶೇರ್ ಮಾಡಿ, ನೀವೇ ನೋಡ್ಕೊಳ್ಳಿ. ಥ್ಯಾಂಕ್ ಯು.